ಇವತ್ತು ಟೊಮೆಟೊ ರಸ ಮಾಡ್ತಾ ಇದ್ದೀನಿ. ಟೊಮೆಟೊ ರಸಕ್ಕೆ ಏನೇನು ಬೇಕು ಹೇಳ್ತೀನಿ. ಒಂದು 3 ಹಣ್ಣಾಗಿರೋ ಟೊಮೆಟೊ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಗೆಡ್ಡೆ ಬೆಳ್ಳುಳ್ಳಿ ಚಿಪ್ಪೆ ಬರಗಿಲ್ಲ ತೊಗೊಂಡಿದ್ದೀನಿ. 1 ಸ್ಪೂನು ಜೀರಿಗೆ, 1.5 ಸ್ಪೂನ್ ಕಾಳು ಮೆಣಸು ತೊಗೊಂಡಿದ್ದೀನಿ. 1 ಸ್ಪೂನ್ ಧನಿಯಾ, ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಕಡಲೆಬೇಳೆ 1 ಸ್ಪೂನು, ಸ್ವಲ್ಪ ಸಾಸಿವೆ, ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, 1 ಕಡ್ಡಿ ಕರಿಬೇವು, ಒಂದು 4 ಒಣಮೆಣಸಿಕಾಯಿ ತೊಗೊಂಡಿದ್ದೀನಿ. ಈ ಟೊಮೆಟೊ ರಸ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಒಂದು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಮೆಣಸು ಹಾಕ್ತಾ ಇದ್ದೀನಿ. ಜೀರಿಗೆ, ಧನಿಯಾ ಎಲ್ಲ ಸೇರ್ಕೊಂಡು ಉಪ್ಪಿಸ್ಕೋಬೇಕು. ಮೆಣಸಿನ್ಕಾಯಿ, ಆಗಿದೆ. ಇಷ್ಟಾದ್ರೆ ಸಾಕು. ಕುಟ್ಕೊಬರ್ತೀನಿ. ಕೈಲೇ ಸ್ವಲ್ಪ ಹಿಂಗೆಲ್ಲ ಇಸ್ಕೋಬೇಕು. ಟೊಮೊಟೊನ ಎಲ್ಲ ಮೆತ್ತಗೆ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಈ ಥರ ಚಿಪ್ಪೆ ಎಲ್ಲ ತೆಗೆದುಬಿಡ್ಬೇಕು. ರಸ ಮಾತ್ರ ತಗೋಬೇಕು. ಚಿಪ್ಪೆ ಎಲ್ಲ ತಗೊಂಡು ರಸ ಮಾತ್ರ ತಗೋಬೇಕು. ಟೊಮೊಟೊ ರಸ ಹಾಕ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋಗಂಟ ಸ್ವಲ್ಪ ಬೇಯಬೇಕು. ಹುಣಸೆ ಹಣ್ಣು ರಸ ತೊಗೊಂಡಿದ್ದು. ಹುಣಸೆ ಹಣ್ಣು, 1-2 ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಉಪ್ಪು. ಸ್ವಲ್ಪ ಕುದಿಬೇಕು ರಸ. ಕುದೀತಾ ಇದೆ, ಇನ್ನು ಸ್ವಲ್ಪ ಕುದಿಬೇಕು. ತುಂಬ ಚೆನ್ನಾಗಿರ್ತದೆ ಅನ್ನಕ್ಕೆ, ಕುಡಿಯೋಕ್ಕೆ ಎಲ್ಲ. ಚಿಪ್ಪೆ ಬರಕೆಲ್ಲ ಜಜ್ಕೊಂಡಿದ್ದೀನಿ ಬೆಳ್ಳುಳ್ಳಿ. ಚಿಪ್ಪೆ ಬರಕೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ. ಕುಟ್ಕೊಂಡಿರುವಂಥ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಇಂಗು, ರಸ ಬೆಂದಿದೆ. ಒಗ್ಗರಣೆ ಹಾಕೋತೀನಿ. ಸ್ವಲ್ಪ ಎಣ್ಣೆ ಒಗ್ಗರಣೆಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು, 2 ಒಣಮೆಣಸಿನ್ಕಾಯಿ, ಆಗಿದೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಟೊಮೊಟೊ ರಸ ರೆಡಿ ಆಯಿತು. ಅನ್ನದ ಜೊತೆಗೆ, ಊಟದ ಜೊತೆಗೆ ಕುಡಿಯೋಕ್ಕೆ ತುಂಬ ಚೆನ್ನಾಗಿರ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ.